ಅಭಿ ನಿನ್ನ ಮಾತನ್ನ ವಾಪಸ್ ತಗೊಳ್ಳಲ್ಲ. ಇನ್ನು ಜೋರಾಗಿ ಮಾತಾಡ್ತೀನಿ. ನೀನು ನಿನ್ನ ತಮ್ಮನ ಜೊತೆ ಸೇರ್ಕೊಂಡಿದ್ಯಾ ಕಿರಿಚ್ಬೇಡ. ದೊಡ್ಡಪ್ಪ ಇಲ್ಲೇ ಇದ್ದಾರೆ. ಓಹೋ, ನಾವು ಜಗಳ ಮಾಡ್ತಾ ಇದೀವಿ, ನಾನು ನಿನಗೆ ಬೈತಾ ಇದ್ದೀನಿ ಅಂತ ನಿಮ್ಮ ದೊಡ್ಡಪ್ಪಂಗೆ ಗೊತ್ತಾದ್ರೆ ಅವ್ರಿಗೆ ಹರ್ಟ್ ಆಗ್ಬಿಡುತ್ತಲ್ವ? ಹಾಗಾದ್ರೆ ನೀನು ನನ್ನ ಮೇಲೆ ಕೂಗಾಡುವಾಗ ನನ್ನ ಫ್ಯಾಮ್ಲಿಗೆ ಹರ್ಟ್ ಆಗಲ್ವಾ? ನಿನ್ನ ಈ ಡಿಟೆಕ್ಟಿವ್ ಬುದ್ಧಿಯಿಂದ ನನ್ನ ಫ್ಯಾಮ್ಲಿಗೆ ಎಷ್ಟು ಇರಿಟೇಟ್ ಆಗ್ತಿದೆ ಅಂತ ನಿಂಗೆ ಗೊತ್ತಾ? ಯಾವಾಗಲೂ ನಿನ್ನ ಫ್ಯಾಮಿಲಿ, ನಿನ್ನ ಪ್ರಾಬ್ಲಮ್ಸು, ನಿನ್ನ ದೊಡ್ಡಪ್ಪ ಎಲ್ಲ ನಿಂದೇ ಕತೆ ಆಗೋಗ್ಬಿಡ್ತು. ನನ್ನ ಬಗ್ಗೆ ವಿಚಾರಿಸೋಕ್ಕೆ ನಿನಗೆ ಮನಸ್ಸು ಇಲ್ಲ, ಸಮಯನೂ ಇಲ್ಲ ಅಲ್ವಾ? ನಾನು ಯಾವಾಗ ನಿನ್ನನ್ನು ಬೇಡ್ಕೊಂಡು ನನ್ನನ್ನು ಬಿಟ್ಟು ಹೋಗ್ಬೇಡ ಶ್ರಾವಣಿ ಅಂತ ಆಗಲೇ ನಾನು ತಪ್ಪು ಮಾಡಿಬಿಟ್ಟೆ. ನೀನು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಉಳ್ಕೊಂಡಿರೋ ವಿಚಾರ ನಂಗೆ ಗೊತ್ತೇ ಆಗಲಿಲ್ಲ. ಆ್ಯಂಡ್ ನಿನ್ನ ತಲೆಯಲ್ಲಿ ಇಷ್ಟೊಂದೆಲ್ಲ ವಿಚಾರ ಇರುತ್ತೆ ಅಂತ ನಾನು ಯೋಚನೆ ಕೂಡ ಮಾಡಲಿಲ್ಲ. ನನ್ನ ಫ್ಯಾಮಿಲಿನ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡಿದ್ಯಲ್ವಾ ನೀನು? ಎಲ್ರೂ ಮನೆಯಿಂದ ಆಚೆ ಹಾಕಿ ನೀನು ಒಬ್ಳೇ ಬದುಕೋಬೇಕಾ ಇಲ್ಲಿ? ಟಿಪಿಕಲ್ ಲೋಕಲ್ ಕ್ರೂಯಲ್ ಮೆಂಟಾಲಿಟಿ ಸೊಸೆ ನೀನು. ಅಭಿ ನೀನ್ ತುಂಬಾ ಕೋಪದಲ್ಲಿದ್ಯಾ, ಏನೇನೋ ಮಾತಾಡ್ತಾ ಇದ್ಯಾ. ಇವಾಗ ಇಬ್ರು ಸ್ವಲ್ಪ ಸೈಲೆಂಟ್ ಆಗಿರೋಣ ಅಭಿ. ಇಬ್ರು ವಾದ ಮಾಡ್ತಿದ್ರೆ ಜಗಳ ಎಲ್ಲೆಲ್ಲೂ ಹೋಗುತ್ತೆ. ಯಾಕೆ ಮಾತು ಚೇಂಜ್ ಮಾಡ್ತಾ ಇದೆಯಾ? ಸತ್ಯ ಹೊರಗೆ ಬರುತ್ತಂತ ಭಯನಾ? ಕ್ರಿಮಿನಲ್ ನೀನು, ಕ್ರಿಮಿನಲ್. ಯಾವಾಗ ಏನು ಮಾತಾಡಬೇಕು, ನಾನು ಹೇಗೆ ಸೋಲ್ಸ್ಬೇಕಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ವೀಕ್ನೆಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಬಟ್ ಐ ಸ್ವೇರ್ ನನ್ನ ಫ್ಯಾಮ್ಲಿ ಮೇಲೆ ನಿನಗೆ ಯಾಕೆ ಕಂಡುಬಿದ್ದಿದೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಒಂದಿನ ಮಮತತೆ ಮೇಲೆ, ಇನ್ನೊಂದು ದಿನ ಕಲ್ಯಾಣ್ ಮಾವನ ಮೇಲೆ ಬ್ಲೇಮ್ ಮಾಡ್ತೀಯ. ಈಗ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಓಡಾಡ್ತಿರೋ ಆ ಡಿಂಪಿ ಮೇಲೂ ಬ್ಲೇಮ್ ಮಾಡ್ತಾ ಇದೆಯಾ. ನಿನ್ನ ಕಣ್ಣು ಅವಳ ಮೇಲೂ ಬಿದ್ದಿದ್ಯಾ? ನೀನು ಡಿಂಪಿನ ಕಣ್ಣಾರೆ ನೋಡಿದ್ಯಾ? ಅವಳು ನಿನ್ನ ಕಣ್ಣಿಗೆ ಕೊಲೆಗಾರ್ತಿದ್ದೀರ ಕಾಣಿಸ್ತಾಳ? ನಿನ್ನ ಯೋಚನೆಗೆ ಮಿತಿನೇ ಇಲ್ವಾ? ಯಾವಾಗ ಬೇಕಾದ್ರೂ ಯಾರ ಮೇಲಾದ್ರೂ ಆಪಾದನೆ ಮಾಡ್ತಾನೆ ಇರ್ಬೋದಾ? ಇದೆಲ್ಲ ಯಾಕೆ? ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ? ಟೆಲ್ ಮಿ ಶ್ರಾವಣಿ, ಐ ವಾಂಟ್ ಟು ನೋ ವಾಟ್ಸ್ ಆನ್ ಯುವರ್ ಮೈಂಡ್. ಅಂಡ್ ಈ ಮನೆಯಲ್ಲಿ ಕೊಲೆಗಾರರಿದ್ದಾರೆ, ಅವ್ರನ್ನ ಕಂಡಿಡಿಯಕ್ಕೆ ನಿನ್ ದೊಡ್ಡಪ್ಪ ನಿಲ್ ಕರ್ಕೊಂಡ್ ಬಂದಿದ್ಯಾ? ಅಂಡ್ ಕಂಡಿಡ್ದು ಶೌರ್ಯ ಪದಕ ತಗೋಬೇಕಂತ ಇದ್ಯಾ? ನಿನ್ ತಲೆ ಒಳಗೆ ಬುದ್ಧಿ ಇದೆಯಾ ಅಥವಾ ಲದ್ದಿ ತುಂಬಿಕೊಂಡಿದ್ಯಾ? ಯಾಕೆ ಈ ರೀತಿ ನಾಟಕ ಮಾಡ್ತಾ ಇದೆಯಾ ನೀನು? ಈಗ ನಿನಗೆ ಮಾತು ಬರಲ್ವಲ್ಲ? ಕಮ್ ಆನ್, ಸ್ಪೀಕ್ ಅಪ್. ಮುಖ ನೋಡಕ್ಕೋ ಅಡುಗೆ ಮನೆಯಲ್ಲಿ ಇರ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು ಅಲ್ವಾ? ಏನು ಗಂಡದ ನೀರು ನಿಮ್ಮ ಮಾತು ಕೇಳ್ತಾರೆ ಅಂತ ಬೆಂಕಿನೂ ನಿನ್ನ ಮಾತು ಕೇಳುತ್ತೆ ಅಂತ ಅಂದ್ಕೊಂಡಿದ್ಯಾ? ಏನು ಆಕಾಶನೇ ನಿನ್ನ ತಲೆ ಮೇಲೆ ಬಿದ್ದೋಗಿದೆ ಅನ್ನೋ ಫೀಲಲ್ಲಿ ಸ್ಟವ್ ಬಿಸಿ ಇರುತ್ತೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಾ? ಆದ್ಯ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳು. ನೀನೀಗ ಸೈಲೆಂಟಾಗಿ ಕುತ್ಕೊಂಡ್ರೆ ಏನು ಅರ್ಥ ಮಾಡ್ಕೊಬೇಕು ನಾನು? ನಾನೊಂದು ಕೇಳ್ತೀನಿ, ಸತ್ಯ ಹೇಳ್ತೀಯ ತಾನೆ? ಅದೊಂದು ಬಿಟ್ಟು ನನಗೆ ಬೇರೆ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ನೀನು ಒಳ್ಳೆಯವ್ರನಾಗೆ ಇದೆಯಾ ಅಥವಾ ಒಳ್ಳೆಯವನ ಥರ ನಟಿಸ್ತಿದ್ಯಾ? ಅಲ್ಲ, ನಾನು ಯಾಕೆ ಒಳ್ಳೆಯವನ ಥರ ನಟಿಸ್ಬೇಕು? ಅದರಿಂದ ನನಗೇನು ಲಾಭ? ನಿನಗೊಂದು ವಿಷಯ ಹೇಳ, ಇಷ್ಟು ದಿನ ನಾನು ರೂಢಾಗಿದ್ನಲ್ಲ, ಅದೇ ನಿಜವಾದ ನಟನೆ, ಇದಲ್ಲ. ಅರ್ಥ ಆಗಲಿಲ್ವಾ? ಇಲ್ಲ. ನೀನು ನನ್ನನ್ನು ಲವ್ ಮಾಡಿದ್ಯಲ್ಲ, ಆಗಿದ್ನಲ್ಲ, ಅದೇ ನಿಜವಾದ ಕ್ಯಾರೆಕ್ಟರ್. ನೀನು ಮದುವೆ ಆದಮೇಲೆ ನೋಡಿದ ಕ್ಯಾರೆಕ್ಟ್ರು ಎಲ್ಲ ಫೇಕ್. ನನಗೆ ಶ್ರಾವಣಿ ಅಕ್ಕ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋ ಆಸೆ. ಅವಳಿಗೇನಾದ್ರು ಸಮಸ್ಯೆ ಆದರೆ ನಾನು ಸಹಿಸ್ಕೊಳ್ಳಲ್ಲ. ದೊಡ್ಡಪ್ಪ ಅಕ್ಕಂಗೆ ಮದುವೆ ಇಷ್ಟ ಇಲ್ಲ ಅಂದರೂ ಮದುವೆ ಮಾಡಿದಾಗ ನಾನು ಅವ್ರ ವಿರೋಧ ಮಾಡಿದ್ದೆ. ಆದರೆ ಹೇಗೋ ಮದುವೆ ಆಗೋಯ್ತು.
ಆದರೆ ಒಂದು ಹಂತದಲ್ಲಿ ಅಕ್ಕ ಭಾವ ಚೆನ್ನಾಗಿದ್ದಾರೆ ಅಂತ ಗೊತ್ತಾದಾಗ ಖುಷಿ ಆಯಿತು. ಅದಕ್ಕೆ ಅಕ್ಕ ಆ ಮನೇಲೇ ಉಳ್ಕೊತೀನಿ ಅಂದಾಗ ಅವಳ ಪರ ನಿಂತಿದ್ದೆ ನಾನು. ಅಕ್ಕನೂ ಒಂದು ಹೆಣ್ಣು, ನೀನು ಒಂದು ಹೆಣ್ಣು. ಅಕ್ಕ ಖುಷಿಯಾಗಿರಲಿ ಅಂತ ಆಸೆ ಪಡೋನು ನನ್ನ ಹೆಂಡ್ತಿನ ಖುಷಿಯಾಗಿ ಇಟ್ಕೊಬೇಕು ಅನ್ನೋದು ನನಗೆ ಗೊತ್ತಾಗಲ್ವಾ? ಅದೇನೋ ಒಂದು ಕೆಟ್ಟಗಳಿಗೆ ನೀನು ಹೇಳಿದ ಒಂದು ಸುಳ್ಳಿಂದ ಈ ಅಮೇಯ ಅವನ ಕ್ಯಾರೆಕ್ಟ್ರಿಂದ ಆಚೆ ಬರೋ ಥರ ಆಯಿತು. ಆ ಮನೇಲಿ ಅಕ್ಕ ದುಃಖದಲ್ಲಿದ್ದು ನಾವಿಲ್ಲಿಬ್ಬರು ಖುಷಿಯಾಗಿದ್ದರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ನಾನು ಏನು ಮಾಡಲಿ ಹೇಳು? ನನಗೆ ಅರ್ಥ ಆಗುತ್ತೆ ಅಮ್ಮಯ್ಯ, ಆದರೆ ನನ್ನ ಅಣ್ಣ ನೀನು ಅಂದ್ಕೊಂಡಷ್ಟು ಕೆಟ್ಟವನಲ್ಲ. ನಿಶಿ ಮದುವೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಫ್ಯಾಮಿಲಿ ಪ್ರೆಷರಿಂದ ಅವನು ಈ ಮದುವೆ ಮಾಡ್ಕೋಬೇಕಾಯ್ತು. ಒಂದು ಸಣ್ಣ ಭಿನ್ನಾಭಿಪ್ರಾಯ, ಅಣ್ಣ ಅದಕ್ಕೆನ ದ್ವೇಷ ಮಾಡೋ ಥರ ಆಯಿತು. ಈಗ ಅದನ್ನೆಲ್ಲ ಮರೆತು ಚೆನ್ನಾಗಿರೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಾನು ನಂಬು ಅಮ್ಮಯ್ಯ, ಶ್ರಾವಣಿ ಅದಕ್ಕೆ ಅಣ್ಣನ ಜೊತೆ ತುಂಬ ಖುಷಿಯಾಗಿರ್ತಾರೆ. ಅದಕ್ಕೆ ನಾನೇ ಗ್ಯಾರಂಟಿ. ಫೈಟಾ? ನೋ ಚಾನ್ಸ್. ಹಳ್ಳಿಲಿ ಅಷ್ಟು ಖುಷಿಯಾಗಿದ್ದವ್ರು ಇಲ್ಲಿ ಬಂದ್ಮೇಲೆ ಫೈಟ್ ಯಾಕೆ ಮಾಡ್ತಾರೆ? ಸಂಯುಕ್ತ, ಭಾವ ಕರೀರಿ. ಸಂಯುಕ್ತ, ಮಮತಾ, ನಿದ್ದೆ ಮಾಡಿದೆ ಇಷ್ಟೊತ್ತಲ್ಲಿ ನೀನು ಇಲ್ಲೇನು ಮಾಡ್ತಿದ್ಯಾ? ಒಬ್ಬರನ್ನ ಪರ್ಮನೆಂಟ್ ಆಗಿ ಮಲಗಿಸ್ಬೇಕು ಅಂತ ಹೊರಟಿರೋ ನಮಗೆ ನಿದ್ದೆ ಎಲ್ಲಿ ಬರತ್ತಕ್ಕ? ಸಂಯುಕ್ತ, ಆಕ್ಚುಲಿ ವಿಷಯನೇ ಬೇರೆ ಇದೆ. ಶ್ರಾವಣಿ ಒಬ್ಳೆ ರೂಮಲ್ಲಿದ್ದಾಳೆ. ಅಭಿ ಟೆರೆಸ್ ಮೇಲೆ ಒಬ್ನೇ ನಿಂತ್ಕೊಂಡು ಸಿಗರೇಟ್ ಸೇದ್ತಾ ಇದ್ದಾನೆ. ಅದಕ್ಕೆ ಏನು ಮಾಡಬೇಕು ಅಂತೀಯಾ? ಅಭಿ ಒಬ್ನೇ ಇದ್ದಾನೆ. ಹೋಗಿ ಅವನ ತಲೆಯಲ್ಲಿ ಶ್ರಾವಣಿ ಬಗ್ಗೆ ಕೆಟ್ಟದನ್ನ ತುಂಬು. ಶ್ರಾವಣಿ ಹತ್ರ ಹೋಗಿ ಅವಳಿಗೆ ಭಯ ಹುಡ್ಸು. ಆಮೇಲೆ ಇಬ್ಬರ ಮಧ್ಯೆ ಹೊತ್ತಿ ಉರಿಬೇಕು. ನಾಳೆನೆ ಶ್ರಾವಣಿ ಪ್ಯಾಕ್ ಮಾಡಿಕೊಂಡು ಹೊಡ್ತಾ ಇರಬೇಕು. ಆಮೇಲೆ ಅಭಿ ಬ್ರೈನ್ ವಾಶ್ ಮಾಡಿ ನಾವು ಇನ್ನಷ್ಟು ದಿನ ನೆಮ್ಮದಿಯಿಂದ ಇರಬೇಕು. ಸರಿ, ಆಮೇಲೆ ಇಲ್ಲೇನು ಹರಿಕತೆ ಹೇಳ್ತಾ ಇದ್ದೀವಾ? ಏಯ್, ಮತ್ತಿನ್ನೇನು ಸಂಯುಕ್ತ ಆಮೇಲೆ ಆಮೇಲೆ ಅಂತಂದ್ರೆ ಇನ್ನೇನು ಹೇಳೋದು? ಏನೋ ಇಬ್ರು ಒಂದಾಗಿದ್ದಾರೆ, ತುಂಬ ಹ್ಯಾಪಿ ಆಗಿದ್ದಾರೆ ಅಂತಿದ್ರಿ. ಅದು ಆಗ, ಇವಾಗ ಹಾಗಿಲ್ಲ. ಇನ್ನು ಮುಂದೇನು ಹೀಗೇ ಇರುತ್ತೆ. ಅಭಿ ಶ್ರಾವಣಿ ಈ ಜೀವನದಲ್ಲಿ ಯಾವತ್ತೂ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಹೋಗಿ ಮಲ್ಕೊಳ್ಳಿ. ಹಾಗಾದ್ರೆ ನಾವು ಹೇಳಿದ್ದು ಏನು ಮಾಡಲ್ಲ ಅನ್ನೋ? ನಾನು ಅಭಿನ ಮೀಟ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಹೇಳಿದ್ದು ವರ್ಕೌಟ್ ಆಗುತ್ತೆ ಅನ್ನೋ? ನೀವಿಬ್ರು ಹೇಳಿದಾಗೆಲ್ಲ ನನ್ನ ಕೈಲಿ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಇಬ್ರಿಗೂ ಬುದ್ಧಿ ಹೇಳಿ ಒಂದ್ ಮಾಡ್ತೀಯಾ? ನೀವು ಬಂದು ಹೇಳಿಲ್ಲ ಅಂದರು. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಾಗಿತ್ತು. ಈಗ ಒಂದು ಚಿಕ್ಕ ಕಿಡಿ ಕಾಣ್ತಾ ಇದೆ, ಅದನ್ನು ಬೆಂಕಿ ಮಾಡಿ ಬರ್ತೀನಿ. ಎಸಕ್ಕ, ನಿನ್ನಿಂದ ಮಾತ್ರ ಸಾಧ್ಯ ಅದು. ಶ್ರಾವಣಿ ವಿರುದ್ಧವಾಗಿ ಮಾತಾಡೋಕೆ ಹೋದರೆ ಅಭಿಗೆ ಡೌಟ್ ಬರಲ್ವಾ? ಹೌದಲ್ವಾ? ಏನಂತ ಮಾತಾಡ್ತೀಯ ಅಕ್ಕ? ನೀವಿಬ್ಬರು ಇನ್ನೂ LKG UKG ಮಕ್ಕಳ ಥರ ಆಡಬೇಡಿ, ಸ್ವಲ್ಪ ಮುಂದಕ್ಕೆ ಬನ್ನಿ. ಅಂದರೆ ಮಮತಾ, ನಮ್ಮಿಬ್ಬರಲ್ಲಿ LKG ಯಾರು UKG ಯಾರು? ನೀನು LKG, ನಾನು UKG. ಬಾವಾ, ಅಯ್ಯೋ ನಿಮ್ಮ ಅಕ್ಕನೇ ಹೇಳಿ ಹೋದ್ಲಲ್ಲ, ನಡಿ ನಾಳೆಯಿಂದ ಸ್ಕೂಲ್ಗೆ ಹೋಗೋಣ. ನನ್ನ ಕರ್ಮ.